ಹಾಗೆ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಕೊನೆಯಲ್ಲಿ ಕೊಟ್ಟಂಥ ಟ್ವಿಸ್ಟ್ ಯಾವ ರೀತಿಯಲ್ಲಿತ್ತು ಅಂತ ನನಗೆ ಇನ್ನೂ ಅದನ್ನು ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ಧನರಾಜ್ ಅವ್ರದ್ದು ಒಂದು ಏನು ವಿ ಟಿ ಪ್ಲೇ ಮಾಡಿದ್ರು, ಸೊ ಆ ಒಂದು ಟಾಸ್ಕ್ ನಡೆದಿರುವಂಥದ್ದು. ಸೊ ಅದೇ ಒಂದು ಇವತ್ತಿನ ಒಂದು ಮಿಡ್ ವೀಕ್ ಎಲಿಮಿನೇಷನ್ಗೆ ಒಂದು ಮೇಜರ್ ಟ್ವಿಸ್ಟ್ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾವು ಅಂದ್ಕೊಂಡಿದ್ವಿ ಮೇ ಬಿ ಹಬ್ಬ ಇರೋದಕ್ಕೋಸ್ಕರ ಯಾವುದೇ ಎಲಿಮಿನೇಷನ್ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಅದನ್ನು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂತ ಇವಾಗ ಅನ್ನಿಸ್ತಾ ಇದೆ. ಸೊ ಆ ಮಿರರಲ್ಲಿ ನೋಡಿರುವಂಥದ್ದು ಖಂಡಿತವಾಗ್ಲೂ ಅದರಲ್ಲಿ ಸೊ ಎಷ್ಟು ತಪ್ಪಿದೆ ಧನರಾಜ್ ಅನ್ನೋದು ಮುಖ್ಯ ಆಗುತ್ತೆ. ಜೊತೆಗೆ ಬಿಗ್ ಬಾಸ್ ಟೀಮ್ ಕಡೆಯಿಂದ ಕೂಡ ಅದು ಕೂಡ ಒಂದು ಮಿಸ್ ಇದೆ. ಆ್ಯಂಡ್ ಹಾನೆಸ್ಟಿ ಅಂತ ಬಂದಾಗ ಧನರಾಜ್ ಕಡೆಯಿಂದ ಕೂಡ ತಪ್ಪ ಅಂತ ಅನಿಸುತ್ತೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಸೊ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ಕ್ವಿಕ್ಕಾಗಿ ಒಂದು ರಿವ್ಯೂ ನೋಡ್ಕೊಂಬರೋಣ. ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ತ್ರಿವಿಕ್ರಮ್, ರಜತ್, ಮಂಜು ಆ್ಯಂಡ್ ಭವ್ಯ ಅವರೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಿರ್ತಾರೆ. ಅದೇ ಒಂದು ಈ ಮಿಡ್ ವೀಕ್ ಎಲಿಮಿನೇಷನ್ ಬಗ್ಗೆ ಸ್ವಲ್ಪ ಎಲ್ಲರಿಗೂ ಕೂಡ ಟೆನ್ಷನ್ ಆಗಿರುತ್ತೆ. ಸೊ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇರ್ತಾರೆ ಅಲ್ಲಿ. ಆ್ಯಂಡ್ ಮಂಜು ತ್ರಿವಿಕ್ರಮ್ ಅವರಿಗೆಲ್ಲ ಹೇಳುವಂಥದ್ದು, ನಿಮ್ಮ ಜೊತೆಗೆ ಇದ್ಬಿಟ್ರೆ ನನಗೆ ಇನ್ನೂ ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ, ಅದಕ್ಕೆ ಎದ್ದೋಗ್ತಾರೆ ಒಳಗಡೆಗೆ. ಸೊ ಎದ್ದು ಹೋಗೋ ಟೈಮಲ್ಲಿ ಅಲ್ಲಿ ಆರಾಮಾಗಿ ಮಜಾ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅವಾಗ ಅಲ್ಲಿ ಹನುಮಂತ ಸಿಗ್ತಾನೆ. ಸೊ ಹನುಮಂತ ಧನರಾಜ್ ಸಿಕ್ಕಾಗ ಅಲ್ಲಿ ಹನುಮಂತ ಹೇಳುವಂಥದ್ದು ಒಂದು ಮಾತು, ಸೊ ನೀವು ನೀನು ಇವಾಗ ಹೆಂಗಿದೆಯಲ್ಲ ಈ ವಾರ, ಸೊ ಇದೇ ರೀತಿಯಲ್ಲಿ ಒಂದು ಸುಮಾರು ಕೆಲವೊಂದು ವಾರದಿಂದ ಇದ್ದಿದ್ದಿದ್ರೆ ನೀನು ಎಲ್ಲೋ ಇರ್ತಿದ್ದೆ. ಸೊ ಈ ಒಂದು ಮಟ್ಟಿಗೆ ನೀನು ಇರ್ತಿರಲಿಲ್ಲ, ಇನ್ನೂ ದೊಡ್ಡ ಮಟ್ಟದಲ್ಲಿ ಇರ್ತಿದ್ದೆ ಅನ್ನೋ ಒಂದು ರೀಸನ್ ಹೇಳ್ತಾನೆ. ಬಟ್ ಅವ್ನು ಹೇಳಿದ್ದು ನನ್ನ ಪ್ರಕಾರ ನಿಜವಾಗೇ ಇದೆ ಅದು. ಯಾಕಂತಂದರೆ ಇವಾಗ ಎಷ್ಟು ಜಾಲಿಯಾಗಿದ್ದಾನೆ ಎಲ್ಲರ ಜೊತೆಗೂ ಮಂಜಾನ. ಸೊ ಅವನು ಆಲ್ಮೋಸ್ಟ್ ಒಂದೂವರೆ ತಿಂಗಳಿಂದ ಕಳೆದೋಗಿದ್ದಾನೆ ಆಲ್ರೆಡಿ ಅವನು. ಸೊ ಅಲ್ಲಿ ಇರ್ಬೋದಾಗಿತ್ತು. ಬಟ್ ಮಂಜಾನ ಹೇಳುವಂಥದ್ದು ಏನು ಅಂತಂದರೆ ಅವನು ಸಂಬಂಧಗಳಿಗೆ ಕೊಡುವಂಥ ಒಂದು ವ್ಯಾಲ್ಯೂಸು, ಸೊ ಎಲ್ಲೋ ಆ ಒಂದು ಇದಕ್ಕೆ ಸ್ವಲ್ಪ ಅವ್ನು ಜಾಸ್ತಿ ಕೊಟ್ಟ ಅಂತ ಅವನು ಹೇಳ್ತಿದ್ದಾನೆ. ಮೇ ಬಿ ಗೌತಮಿ ಅವರು ಟಾಸ್ಕ್ ಮುಗ್ದಾದ್ಮೇಲೆ ಬಂದು ತೋರಿಸುವಂಥ ಕೇರಿಂಗು ಆ ಒಂದು ರೀತಿಯಲ್ಲಿ, ಸೊ ಅದಕ್ಕೆ ಅವರು ಸ್ವಲ್ಪ ಆ ಕಡೆಗೆ ವಾಲಿದ್ರು. ಬಟ್ ಆ ಕಡೆ ವಾಲಿದ್ರು ಕೂಡ ಫ್ರೆಂಡ್ಶಿಪ್ಪು ಅದೇನು ಕೇರಿಂಗ್ ಇದೆ ಎಲ್ಲ ಇದೆ, ಓಕೆ. ಬಟ್ ಅದನ್ನು ಬಿಟ್ಟು ಕೂಡ ಮನೆಯವ್ರ ಜೊತೆ ಕೂಡ ಬೆರಿಬೋದಾಗಿತ್ತು. ಸೊ ಒಂದು ಹೆಂಗೆ ಅಂತಂದರೆ ಗೌತಮಿ ಅವರಿಗೆ ಅವ್ರು ಎಷ್ಟೇ ಕೇರಿಂಗ್ ಮಾಡಿದ್ರು ಕೂಡ ಟಾಸ್ಕು ಅಂತ ಬಂದಾಗ ಆಡಬೇಕಾಗತ್ತೆ. ಎಷ್ಟೋ ಸಾರಿ ಗೌತಮಿನೇ ಹೇಳಿದ್ದಾರೆ. ಸೊ ಅದನ್ನು ನೀವು ಟಾಸ್ಕು ಅಂತ ಬಂದಾಗ ಎಲ್ಲರ ಜೊತೆಗೂ ಚೆನ್ನಾಗಿರಿ, ಆಡಿ ಅಂತೆಲ್ಲ ಹೇಳಿದ್ದಾರೆ. ಬಟ್ ಅದನ್ನೆಲ್ಲ ಬಿಟ್ಟು ಸೊ ಒಬ್ಬರ ಜೊತೆನೇ ಹೋಗಿರೋವಂಥದ್ದು ಒಪ್ಪಿಸೋವಂಥದ್ದು ಇದೆಯಲ್ಲ, ಅದೆಲ್ಲೋ ಸರಿ ಕಾಣಲಿಲ್ಲ ಜನಗಳಿಗೆ ಆದರೂ ಆಗಿರ್ಬೋದು, ಮನೆ ಒಳಗಡೆಗಿದ್ರು ಆದರೂ ಆಗಿರ್ಬೋದು. ಸೊ ಅದನ್ನು ಅವರು ಸ್ವಲ್ಪ ಲೇಟಾಗಿ ಅರ್ಥ ಮಾಡ್ಕೊಂಡ್ರು ಅಂತ ನನಗನ್ಸುತ್ತೆ. ಸೊ ಆ್ಯಂಡ್ ಅದನ್ನು ಹನುಮಂತ ಕೂಡ ಅದನ್ನು ಕ್ಲಿಯರಾಗಿ ಹೇಳಿದ್ದ. ಸೊ ಇದಾದಮೇಲೆ ಅಲ್ಲಿ ತಾರಾ ಅವರು ಮನೆ ಒಳಗಡೆಗೆ ಬರ್ತಾರೆ. ಮನೆ ಒಳಗೆ ಬಂದ ತಕ್ಷಣ ಸೆಲೆಬ್ರೇಷನ್ ಆಗುತ್ತೆ ಹಬ್ಬದ್ದು, ಆ್ಯಂಡ್ ಪೂಜೆ ಎಲ್ಲ ನಡೆಯುತ್ತೆ. ಸೊ ಇದಾದಮೇಲೆ ಅಲ್ಲಿ ಮನೆಯಿಂದ ತಂದಂತಹ ಒಂದು ಊಟ ತರಿಸ್ತಾರೆ. ಸೊ ಮೇ ಬಿ ಅವ್ರು ತಾರಾಮ ಮಾಡಿದ್ರೆ ಅಥವಾ ಬಿಗ್ ಬಾಸ್ ಅವ್ರು ಯಾರು ಮಾಡಿ ಕಳಿಸಿರ್ತಾರೆ. ಸೊ ಅದನ್ನು ಊಟ ಎಲ್ಲ ಮಾಡಿ ಅದಾದಮೇಲೆ ಒಂದು ಚಟುವಟಿಕೆ ನಡೀತೆ. ಸೊ ಮನೆ ಒಳಗಡೆ ಏನಿದ್ದಾರೆ, ಸೊ ಅವ್ರ ಮನಸ್ಸಲ್ಲಿರುವಂಥ ಕೆಟ್ಟ ಆಲೋಚನೆಗಳು, ಸೊ ಯಾರ ಬಗ್ಗೆ ಏನಾದರೂ ಇದ್ದರೆ ಸೊ ಅದನ್ನು ಹೊರಗಡೆ ಹಾಕಿ ಕ್ಷಮೆ ಕೇಳಿ ಸೊ ಅದನ್ನು ಇಲ್ಲಿಗೆ ಬಿಡುವಂಥ ಒಂದು ಚಟುವಟಿಕೆ ನಡೆಯುತ್ತೆ. ಸೊ ಮೊದಲನೇದಾಗಿ ಬಂದಂತಲೇ ಮಂಜು ಅವರು ಅಲ್ಲಿ. ಸೊ ಮಂಜು ಅವರು ಬಂದಂಗೆ ಗೌತಮಿ ಅವ್ರ ಜೊತೆಗಿದ್ದಂಥ ಸಂಬಂಧ ಅದು ಇದು ಏನೇನು ಕೇರಿಂಗ್ ಎಲ್ಲ ಇದೆ, ಸೊ ಅದನ್ನೆಲ್ಲ ಮಾತಾಡಿ ಸೊ ಕೆಲವೊಂದು ಟೈಮಲ್ಲಿ ಏನೋ ಹೇಳಿದ್ರಂತೆ. ಸೊ ಗೌತಮಿ ಅವರೇನಾದರೂ ನನ್ನನ್ನು ಯೂಸ್ ಮಾಡ್ಕೊತಿದ್ದಾರೆ ಅಂತ ನಾನು ಅವ್ರಿಗೆ ಹೇಳಿದೆ. ಸೊ ಅನ್ನೋ ರೀತಿಯಲ್ಲಿ ಆ ಒಂದು ಬೇಜಾರು, ಆ ಒಂದು ಕೆಟ್ಟ ಆಲೋಚನೆಯನ್ನು ಹೊರಗಡೆ ಹಾಕಬೇಕು ಅಂತ ಅವ್ರು ಹೇಳ್ತಾರೆ. ಜೊತೆಗೆ ಮೋಕ್ಷಿತ ಒಂದು ಟೈಮಲ್ಲಿ ಆ ರಾಜ ಮತ್ತು ಏನು ಯುವರಾಣಿ ಇರ್ತಾರೆ. ಸೊ ಆ ಒಂದು ಟಾಸ್ಕಲ್ಲಿ ಹಾಡಿದಂಥ ಹಾಡು, ಸೊ ಅದನ್ನು ಟಾಸ್ಕ್ಗೋಸ್ಕರ ಯೂಸ್ ಮಾಡ್ಕೊತಿದ್ದಾರೆ ಅಂತ ಅಂದ್ಕೊಂಡಿದ್ರಂತೆ ಮಂಜು ಅವರು. ಸೊ ಅದಕ್ಕೂ ಕೂಡ ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಅಲ್ಲಿಗೆ ಆ ಒಂದು ಮಾತುಗಳನ್ನ ಮುಗಿಸ್ತಾರೆ ಮಂಜು ಅವರು. ಸೊ ಇದಾದಮೇಲೆ ಅಲ್ಲಿ ತ್ರಿವಿಕ್ರಮ್ ಅವರು ಬರ್ತಾರೆ. ಸೊ ತ್ರಿವಿಕ್ರಮ್ ಅವರು ಬಂದು ಮೋಕ್ಷಿತ ಆ್ಯಂಡ್ ಭವ್ಯ ಅವರಿಗೆ ಹೇಳಿದಂಥ ಕೆಲವೊಂದು ಮಾತುಗಳು, ಕೆಲವೊಂದು ಕೆಟ್ಟ ಪದಗಳೆಲ್ಲ ಬಂದಿತ್ತಲ್ಲ, ಸೊ ಅದ್ರ ಬಗ್ಗೆ ಕ್ಷಮೆ ಕೇಳ್ತಾರೆ. ಆ್ಯಂಡ್ ರಜತ್ ಧನರಾಜ್ ಜೊತೆಗೆ ಆಡಿದಂಥ ಕಿತ್ತಾಟ, ಸೊ ಅದ್ರ ಬಗ್ಗೆ ಅವರು ಕ್ಷಮೆ ಕೇಳ್ತಾರೆ. ಆ್ಯಂಡ್ ಭವ್ಯ ಅವರು ಸೊ ಮಂಜಣ್ಣನ ಜೊತೆಗೆ ಒಂದು ಬಾಂಡಿಂಗ್, ಅವರು ಮಂಜಣ್ಣ ಅಂದರೆ ತುಂಬ ಇಷ್ಟ ಅಂತೆ. ಸೊ ಆ ಒಂದು ಅಣ್ಣ ತಂಗಿ ಬಾಂಡಿಂಗ್ ನನಗೆ ಸಿಗಬೇಕಾಗಿತ್ತು, ಬಟ್ ಸಿಕ್ಕಿಲ್ಲ. ಸೊ ಇನ್ನು ಮುಂದೆ ಆ ರೀತಿಯಲ್ಲಿ ಇರೋಣ ಅಂತ ಸೊ ಅವರು ಕೂಡ ಒಂದು ಮಂಜಣ್ಣನ ಜೊತೆಗೆ ಸಾರಿ ಅಥವಾ ಒಂದು ಮಾತುಗಳನ್ನ ಹೇಳ್ತಾರೆ. ಇದಾದಮೇಲೆ ಧನರಾಜ್ ಅವರು ಸೊ ಭವ್ಯ ಅವ್ರ ಬಗ್ಗೆ ಅವ್ರು ಹೇಳ್ತಾರೆ. ಅಂದರೆ ಸ್ಟಾರ್ಟಿಂಗ್ ಬಂದಾಗ ಅವರೇ ಒಂದು ರೀತಿಯಲ್ಲಿ ತುಂಬ ಕ್ಲೋಸ್ ಆಗಿದ್ವಿ ಆ್ಯಂಡ್ ಎಲ್ಲ ವಿಚಾರದಲ್ಲೂ ಕೂಡ ಡಿಸ್ಕಷನ್ ಮಾಡ್ತಾಯಿದ್ವಿ. ಬಟ್ ಬರ್ತಾ ಸೊ ಅವರಿಂದ ಒಂದು ರೀತಿಯಲ್ಲಿ ದೂರ ಆಗುವಂಥ ಸಂದರ್ಭ ಬಂತು. ಸೊ ಅದಕ್ಕೆ ನಾನು ಸಾರಿ ಕೇಳ್ತೀನಿ ಸೊ ಅಂತ ಹೇಳ್ತಾರೆ. ಸೊ ಇದಾದ್ಮೇಲೆ ಹನುಮಂತ ಹೇಳುವಂಥದ್ದು ಇದೊಂದು ಸ್ವಲ್ಪ ಸಪ್ರೇಟ್ ಆಗಿತ್ತು. ಯಾರ ಮೇಲೂ ನನಗೇನು ಬೇಜಾರಿಲ್ಲ ಅಂತ ಹೇಳ್ದೆ. ಅದು ಎಲ್ರಿಗೂ ಕೇಳಿದಾಗ ಹೇಳ್ತಿರೋದು ಸರಿನಾ ಅಂತಂದಾಗ ಎಲ್ಲರೂ ಕೂಡ ಹೌದು ಸರಿ ಅಂತ ಹೇಳಿ ಸೊ ಅದಾದಮೇಲೆ ಸೊ ಅವನು ಮಾತು ಮುಗಿಸ್ತಾನೆ. ಅದಾದಮೇಲೆ ಮೋಕ್ಷಿತ ಅವ್ರು ಬರ್ತಾರೆ. ಮೋಕ್ಷಿತ ಬಂದಾಗಲೇ ಸೊ ಮಂಜಣ್ಣನ ಜೊತೆಗೆ ಆಮೇಲೆ ಗೌತಮಿ ಜೊತೆಗೆ ಇದ್ದಂಥ ಒಂದು ಕೆಲವು ದಿನಗಳು, ಸೊ ಅದಾದಮೇಲೆ ಬಂದಂಥ ಕಿತ್ತಾಟ, ಸೊ ಅಲ್ಲಿಂದ ಮಾತುಗಳು ಏನೇನಾಯಿತು, ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತುಗಳಾಡಿ ಸೊ ಅದೆಲ್ಲ ಸೈಡಿಗೆ ಇಟ್ಟು ಇವಾಗ ಒಂದು ಆಗಿದ್ದೀವಿ. ಸೊ ಇದೇ ರೀತಿಯಲ್ಲಿ ಮುಂದೆ ಹೋಗಲಿ ಅನ್ನೋ ರೀತಿಯಲ್ಲಿ ಮಾತುಗಳು ಹೇಳ್ತಾರೆ. ಸೊ ಇದಾದಮೇಲೆ ಅಲ್ಲಿ ಗೌತಮಿ ಬಂದು ಮಂಜು ಆ್ಯಂಡ್ ಮೋಕ್ಷಿತ ಸೊ ಅವ್ರ ಬಗ್ಗೆನೇ ಒಂದು ಮಾತುಗಳು ಹೇಳ್ತಾರೆ. ಜೊತೆಗೆ ಮಂಜು ಅವರ ಫ್ಯಾಮ್ಲಿಗೆ
ಏನಾದರೂ ತೊಂದರೆ ಆಗಿದ್ದರೆ ಅಥವಾ ಬೇಜಾರಿದ್ದರೆ ಸೊ ಅದಕ್ಕೂ ಕೂಡ ಸಾರಿ ಕೇಳ್ತೀನಿ ಅಂತ ಹೇಳಿ ಸೊ ಅಲ್ಲಿ ಆ ಒಂದು ಚಟುವಟಿಕೆ ಮುಗಿಯುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಪೂರ್ತಿ ಒಂದು ಎಲ್ಲ ಸೇರಿ ಹೇಳಬೇಕು ಅಂತಂದರೆ ಸೊ ಒಂದು ಒಳ್ಳೆಯ ಚಟುವಟಿಕೆ ಅಂತ ಹೇಳ್ಬೋದು. ಯಾಕಂದರೆ ಅವ್ರವ್ರ ಮನಸ್ಸಲ್ಲಿ ಏನಿರುತ್ತೆ ಟಾಸ್ಕ್ ಅಂತ ಬಂದಾಗ ಈ ನಾಮಿನೇಷನ್ ಎಲ್ಲ ಅಂತ ಬಂದಾಗ ಕಿತ್ತಾಟಗಳು, ರೀಸನ್ಗಳು ಕೊಡುವಂಥದ್ದು ಎಲ್ಲ ಇದ್ದಿದ್ದೆ, ಏನೂ ಮಾಡಲಿಕ್ಕಾಗೋದಿಲ್ಲ. ಬಟ್ ಈ ಟಾಸ್ಕ್ ಅದೆಲ್ಲ ಸೈಡಿಗಿಟ್ಟು ಸೊ ತಾವಾಗಿ ಇದ್ದಾಗ ಒಂದು ಕೆಲವೊಂದು ಮಾತುಗಳು ಹೇಳಬೇಕು ಅಂತಂದರೆ ಸೊ ಅದು ಒಂದು ಹಾನೆಸ್ಟಿ ಅಂತ ಅಲ್ಲಿ ಇರುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಇದೆಲ್ಲ ಆಗಿದ್ದಾದಮೇಲೆ ಅಲ್ಲಿ ಒಂದು ಡ್ಯಾನ್ಸ್ ಒಂದು ಚಟುವಟಿಕೆ ನಡೆಯುತ್ತೆ. ಸೊ ಡ್ಯಾನ್ಸಲ್ಲಿ ಯಾರ್ಯಾರು ಒಂದು ಅವರವರ ಒಂದು ಏನಂತಂದರೆ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ಭವ್ಯ ಆ್ಯಂಡ್ ಮಂಜು ಅವರು ಡ್ಯಾನ್ಸ್ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಮಂಜು ಆ್ಯಂಡ್ ಭವ್ಯ ಒಂದು ರೀತಿ ಇಬ್ಬರು ಕೂಡ ಒಂದು ವಿರುದ್ಧಾರ್ಥಕ ಪದಗಳಿದ್ದಂಗೆ ಅವರಿಬ್ಬರು ಡ್ಯಾನ್ಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಇದಾದಮೇಲೆ ಬಂದಂಥ ಗೌತಮಿ ಆ್ಯಂಡ್ ರಜತ್ ಅವರು ನಿಜವಾಗ್ಲೂ ಎಕ್ಸ್ಟ್ರಾ ಆರ್ಡಿನರಿ ಗುರು ಡ್ಯಾನ್ಸ್ ಮಾಡಿದ್ದು ಇಬ್ಬರೂ. ಗೌತಮಿ ಅಂತೂ ನಾರ್ಮಲಿ ಸಖತ್ ಡ್ಯಾನ್ಸರ್ ಅಂತ ಗೊತ್ತಿರೋಂಥ ವಿಚಾರನೇ, ಯಾವಾಗ ಡ್ಯಾನ್ಸ್ ಮಾಡಿದರೆ ಸಖತ್ ಇಷ್ಟ ಆಗ್ತಾರೆ ಅವ್ರು ಡ್ಯಾನ್ಸ್ ಮಾಡೋ ಟೈಮಲ್ಲಿ. ಆ್ಯಂಡ್ ರಜತ್ ಸರ್ಪ್ರೈಸಿಂಗ್ಲಿ ಗೌತಮಿ ಜೊತೆಗೆ ಸೂಪರ್ ಆಗಿತ್ತು ಒಂದು ರೀತಿಯಲ್ಲಿ ನೋಡಬೇಕು ಅಂತಂದರೆ, ಸಖತ್ತಾಗಿ ಮಾಡಿದ್ರು ಇಬ್ಬರು ಕೂಡ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದಾದಮೇಲೆ ಬಂದ ಧನರಾಜ್ ಅವರು ಗಣೇಶ್ ಅವರ ಒಂದು ಮತ್ತೆ ರಂಗಣ್ಣ ರಘು ಅವರ ಒಂದು ಡೈಲಾಗ್ಗಳನ್ನು ಅವರ ಒಂದು ಮಿಮಿಕ್ರಿ ಇದರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಡೆದಂಥ ಕೆಲವೊಂದು ಇದನ್ನು ಇಟ್ಕೊಂಡು ಸೊ ಅವರು ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು. ಅದಾದಮೇಲೆ ಹನುಮಂತನ ಹಾಡುಗಳು ಕೇಳಬೇಕು ಅಂತಂದರೆ ನಂಗೆ ತುಂಬ ಇಷ್ಟ. ಅದರಲ್ಲೂ ಮುಖ್ಯವಾಗಿ ಉತ್ತರ ಕರ್ನಾಟಕದ ಒಂದು ಜಾನಪದ ಒಂದು ಸಾಂಗ್ ಇದಾವಲ್ಲ, ಅವು ಒಂದು ರೀತಿಯಲ್ಲಿ ಮನಸ್ಸಿಗೆ ಮುಟ್ಟೋ ರೀತಿಯಲ್ಲಿ ಹಾಡ್ತಾನೆ ಅವನು. ಸೊ ಹೊತ್ತಾದ ಮೇಲೆ ಗೊತ್ತಾಗದಂಗೆ ಆ ಒಂದು ಸಾಂಗ್ ಸಖತ್ತಾಗಿ ಹಾಡ್ದ. ಸೊ ಈ ರೀತಿಯಲ್ಲಿ ಆ ಒಂದು ಚಟುವಟಿಕೆ ಮುಗೀತೆ ಅಂತ ಹೇಳ್ಬೋದು. ಇದಾದಮೇಲೆ ಒಂದು ಅಲ್ಲಿ ಸ್ಪಾನ್ಸರ್ದು ಟಾಸ್ಕ್ ಕೊಡ್ತಾರೆ. ಸೊ ಇಂಡಿಯಾ ಗೇಟ್ ಬಾಸುಮತಿ ರೈಸ್ದು. ಸೊ ಅಡುಗೆ ಮಾಡಿ ಒಂದು ಯಾರು ವಿನ್ ಆಗ್ತಾರೆ ಅನ್ನೋವಂಥದ್ದು. ಸೊ ಅದರಲ್ಲಿ 3 ತಂಡಗಳಾಗಿ ಮಾಡ್ತಾರೆ. ಭವ್ಯ, ರಜತ್, ತ್ರಿವಿಕ್ರಮ್ದು ಒಂದು ತಂಡ, ಆ್ಯಂಡ್ ಮೋಕ್ಷಿತಾ, ಗೌತಮಿ ಇಬ್ಬರದೇ ಒಂದು ತಂಡ ಮಾಡ್ತಾರೆ. ಜೊತೆಗೆ ಮಂಜು, ಧನರಾಜ್ ಆ್ಯಂಡ್ ಹನುಮಂತ ಈ ಒಂದು 3 ಜನದ ಒಂದು ತಂಡ ಮಾಡ್ತಾರೆ. ಸೊ ಅದರಲ್ಲಿ ಯಾರು ವಿನ್ ಆಗ್ತಾರೆ ಸೊ ಅವರಿಗೆ ಒಂದು ರೈಸ್ ಪ್ಯಾಕೆಟ್ಗಳನ್ನ ಕೊಡುವಂಥದ್ದು. ಸೊ ಅದೇ ರೀತಿಯಲ್ಲಿ ಅಲ್ಲಿ ಪುಳಿಯೋಗರೆ ಮಾಡಿದಂಥ ಮಂಜು, ಧನರಾಜ್ ಆ್ಯಂಡ್ ಹನುಮಂತ ಅವರು ಸೊ ಅವರು ಆ ಒಂದು ಟಾಸ್ಕ್ ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇದ್ರ ಜೊತೆ ಸೊ ಇದೆಲ್ಲ ಚಟುವಟಿಕೆ ಆಗಿದ್ದಂದರೆ ತಾರಾ ಅವರ ಹೊರಗಡೆ ಹೋಗುವಂಥ ಸಮಯ. ಸೊ ಅವರು ಎಕ್ಸಿಟ್ ಆಗ್ತಾರೆ. ಸೊ ಎಕ್ಸಿಟ್ ಆಗಿದ್ದಾದಮೇಲೆ ಸೊ ತ್ರಿವಿಕ್ರಮ್, ರಜತ್ ಆ್ಯಂಡ್ ಮಂಜು ಅವರು ತಮ್ಮ ಸಿಗರೇಟ್ಗೋಸ್ಕರ ಸೊ ಬಿಗ್ ಬಾಸ್ ಹತ್ರ ಕೈ ಮುಗಿದು ಕೇಳ್ತಿರ್ತಾರೆ, ಒಂದೇ ಒಂದು ಕೊಟ್ಕೊಳಿಸಿ ಬಿಗ್ ಬಾಸ್. ಫಸ್ಟ್ 2 ಕೇಳ್ತಾರೆ, ಅದಾದಮೇಲೆ 1ಕ್ಕೆ ಬರ್ತಾರೆ. ಆಮೇಲೆ ಮನೆ ಒಂದು ಸಿಗರೇಟ್ ಸೇದಿರೋರಿಗೆ ಐಸ್ ಕ್ರೀಮ್ ಕೂಡ ಕೊಡಿ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಯಾವುದೂ ಕೊಡಲ್ಲ ಅಂತ ಅನಿಸುತ್ತೆ. ಅಷ್ಟು ಒಟ್ಟಿನಲ್ಲಿ ರಿಕ್ವೆಸ್ಟ್ ಅಂತೂ ಮಾಡ್ತಾರೆ. ಓಕೆ, ಸೊ ಇದಾದಮೇಲೆ ಅಲ್ಲಿ ರಾತ್ರಿ 1:25 ಮನೆ ಒಳಗಡೆಗೆ ಒಂದು ಅಲಾರಾಮ್ ಬಡ್ಕೊಳ್ಳುತ್ತೆ. ಸೈರನ್, ಅದು ಅಲಾರಾಮ್ ಅಲ್ಲ, ಸೈರನ್ ಬಡ್ಕೊಳ್ಳುತ್ತೆ. ಸೊ ನಾಮಿನೇಟ್ ಆದವರೆಲ್ಲರೂ ನಿಮ್ಮ ಬ್ಯಾಗ್ಗಳನ್ನು ಪ್ಯಾಕ್ ಮಾಡಿಕೊಂಡು ಗಾರ್ಡನ್ ಏರಿಯಾಗೆ ಬಂದು ನಿಲ್ಲಿ ಅಂತ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಬ್ಯಾಗ್ನ ಪ್ಯಾಕ್ ಮಾಡಿಕೊಂಡು ಬಿಗ್ ಬಾಸ್ ಮನೆಯ ಒಂದು ಗಾರ್ಡನ್ ಏರಿಯಾಗೆ ಬರ್ತಾರೆ. ಸೊ ಬಂದಾದಮೇಲೆ ಸೊ ಅಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ. ಸೊ ಆ್ಯಂಡ್ ಯಾರ್ಯಾರು ಒಂದು ಹೋಗ್ಬೋದು ಅಂತ ಗೆಸ್ ಮಾಡಿ ಅಂತ ಹೇಳಿ ಅವ್ರನ್ನೊಂದು ಚಟುವಟಿಕೆ ಕೊಡ್ತಾರೆ. ಸೊ ಯಾರ್ಯಾರು ಗೆಸ್ ಮಾಡಬೇಕು, ಆ್ಯಂಡ್ ಅದೇನು ಥರ್ಮಾಕೋಲ್ದು ಫೋಟೋ ಇದೆ ಅವ್ರದ್ದು, ಸೊ ಅದನ್ನು ನೀರಲ್ಲಿ ಬಿಡಬೇಕು. ಅದೇ ರೀತಿಯಲ್ಲಿ ತ್ರಿವಿಕ್ರಮ್ ಅವರು ಮಂಜು ಹೆಸರು ತಗೊತಾರೆ, ಭವ್ಯ ಕೂಡ ಮಂಜು ಹೆಸರು ತಗೊತಾರೆ. ಮನೆಯವ್ರು ಹೇಳಿದ್ರು ಕೂಡ ತಿದ್ಕೊಳ್ಳಿಲ್ಲ ಅನ್ನೋ ಒಂದು ರೀಸನ್ಗಳು ಕೊಡ್ತಾರೆ. ಆಲ್ರೆಡಿ ನಿಮಗೆ ರೀಸನ್ ಗೊತ್ತಿದೆ, ನಾನು ಹೇಳೋವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಅಲ್ಲಿ ಹೆಚ್ಚಿಗೆ ಹೆಸರು ಬಂದಂಥದ್ದು ಮಂಜು ಆ್ಯಂಡ್ ಗೌತಮಿ ಅವ್ರದ್ದೇ ಬಂದಿರುತ್ತೆ. ಸೊ ಮಂಜು ಅವ್ರು ಮಾತ್ರ ಒಂದು ಭವ್ಯ ಅವ್ರ ಹೆಸರು ತೊಗೊಂಡಿದ್ದಾರೆ. ಆ್ಯಂಡ್ ಧನರಾಜ್ ಯಾರು ಅದು ಬಿಟ್ಟರೆ ಎಲ್ಲ ನಾರ್ಮಲಿ ಗೌತಮಿ ಒಂದು ತ್ರಿವಿಕ್ರಮ್ ತೊಗೊಂಡಿದ್ದಾರೆ. ಬಿಟ್ಟರೆ ಇನ್ನು ಮಿಕ್ಕಿರುವಂಥದ್ದೆಲ್ಲ ಮಂಜಣ್ಣ ಆ್ಯಂಡ್ ಗೌತಮಿ. ಸೊ ಅವ್ರದ್ದೇ ಮ್ಯಾಕ್ಸಿಮಮ್ ಇರುವಂಥದ್ದು. ಬಿಕಾಸ್ ಆಫ್ ಆಲ್ರೆಡಿ ಅವ್ರದ್ದು ಆಟಗಳು ಸ್ವಲ್ಪ ಎಲ್ಲೋ ಸ್ಲೋ ಆಗಿದ್ದಾವೆ, ಆ ರೀತಿಯಲ್ಲಿ ಇದ್ದಂಥದ್ದು. ಸೊ ಅವರೇ ನನ್ನ ಪ್ರಕಾರ ಡೇಂಜರ್ ಝೋನಲ್ಲಿ ಕೂಡ ಇದ್ದಾರೆ ಅಂತ ನನಗೂ ಕೂಡ ಅನಿಸುತ್ತೆ. ಸೊ ಒಟ್ಟಿನಲ್ಲಿ ಅಲ್ಲಿ ಸೇವ್ ಮಾಡುವಂಥ ಪ್ರಕ್ರಿಯೆ ಶುರುವಾಗುತ್ತೆ. ಸೊ ಎಲ್ಲರೂ ಕೂಡ ಮುಂದೆ ಕರೀತಾರೆ ಬಿಗ್ ಬಾಸ್ ಅವರು. ಕರೆದಾದಮೇಲೆ ಸೊ ನೀವು ನೋಡಿದ್ದೀರ ಆಲ್ರೆಡಿ. ಸೊ ಅಲ್ಲಿ ಫಸ್ಟ್ ತ್ರಿವಿಕ್ರಮ್ ಅವ್ರನ್ನ ಸೇವ್ ಆಗುತ್ತೆ, ಆ್ಯಂಡ್ ಮೋಕ್ಷಿತ್ ಅವ್ರನ್ನೂ ಕೂಡ ಸೇವ್ ಮಾಡ್ತಾರೆ. ಆ್ಯಂಡ್ 3ನೇ ಒಂದು ವ್ಯಕ್ತಿಯಾಗಿ ರಜತ್ ಅವ್ರು ಸೇವ್ ಆಗ್ತಾರೆ. ಜೊತೆಗೆ 4ನೇ ಒಂದು ಸ್ಪರ್ಧಿ ಮಂಜು ಅವ್ರು ಸೇವ್ ಆಗ್ತಾರೆ. ಆ್ಯಂಡ್ ಗೌತಮಿ ಆ್ಯಂಡ್ ಭವ್ಯ ಅಂತ ಬಂದಾಗ ಸೊ ಅವರಿಬ್ಬರು ಮಧ್ಯೆ ಒಬ್ಬರು ಆ ಒಂದು ಇದರಿಂದ ಸೇವ್ ಆಗ್ತಾರೆ ಅಂತಂದರೆ ಅದು ಗೌತಮಿ ಅವರು ಸೇವ್ ಆಗ್ತಾರೆ. ಸೊ ಅಲ್ಲಿ ಭವ್ಯ ಅವರು ಅಗೇನ್ ಇದು 2ನೇ ಸಾರಿ ಅಂತ ಅನಿಸುತ್ತೆ, 2ನೇ ಸಾರಿ 3ನೇ ಸಾರಿನೂ ಸೊ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಅವರ ಒಂದು ಅವರಿಗೆ ನಡೀತಿರೋವಂಥದ್ದು. ಸೊ ಅವರು ಆಲ್ರೆಡಿ ಫಿಕ್ಸ್ ಆಗಿದ್ರು ಅಂತ ಅನಿಸುತ್ತೆ. ಬಟ್ ಎಲ್ಲರಿಗೂ ಕೂಡ ಒಂದು ಇದಾಗಿದೆ, ಇವಾಗ ಏನೇ ಆದರೂ ಕೂಡ ಮತ್ತೆ ವಾಪಸ್ ಕರ್ಸ್ಕೊಬೋದು ಅನ್ನೋ ರೀತಿಯಲ್ಲಿ. ಸೊ ಅಲ್ಲಿ ಭವ್ಯ ಕೂಡ ಪ್ರ್ಯಾಂಕ್ ಎಲಿಮಿನೇಷನ್ ಅಂತ ಗೊತ್ತಾಗುತ್ತೆ. ಸೊ ಅವಾಗ ಭವ್ಯ ಹೇಳುವಂಥದ್ದು ನನಗೆ ಯಾಕೆ ಬಿಗ್ ಬಾಸ್ ಅನ್ನೋ ರೀತಿಯಲ್ಲಿ ಯಾವಾಗಲೂ. ಸೊ ಈ ರೀತಿಯಲ್ಲಿ ಆ ಒಂದು ಪ್ರಕ್ರಿಯೆ ಎಂಡ್ ಆಗುತ್ತೆ. ಸೊ ಅದಾದಮೇಲೆ ಒಂದು ಕೊನೆಯಲ್ಲಿ ಇವಾಗ ಏನು ನಾಳೆ ಎಪಿಸೋಡ್ದು ಒಂದು ಪ್ರೋಮೋ ಶಾಟ್ ಹಾಕ್ತಾರಲ್ಲ, ಸೊ ಅದರಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಧನರಾಜ್ ಅವರ ಅಂದರೆ ಬಿಗ್ ಬಾಸ್ ಹೇಳುವಂಥದ್ದು ನಿನ್ನೆ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಏನಕ್ಕೆ ನಾವು ಮಾಡಲಿಲ್ಲ ಅಂತಂದಾಗ ಸೊ ಆ ಒಂದು VT ಪ್ಲೇ ಮಾಡ್ತಾರೆ ಧನರಾಜ್ ಅವರು ಮಾಡಿರೋ ಆ ಒಂದು ಟಾಸ್ಕ್ ಆಡಿರೋ ರೀತಿ ನೋಡಿದ್ರೆ. ಸೊ ಇಲ್ಲಿ ಏನಂತಂದರೆ ನನಗೆ ಹಾನೆಸ್ಟಿ ಅಂತ ಬಂದಾಗ ಸೊ ಪ್ರಾಮಾಣಿಕತೆ ಅಂತ ಏನು ಹೇಳ್ತೀವಲ್ಲ, ಸೊ ಅದು ಬಂದಾಗ ಧನರಾಜ್ ಅವರು ಖಂಡಿತವಾಗ್ಲೂ ತಪ್ಪು ಮಾಡಿದ್ರು ಅಂತಲೇ ಹೇಳಬಹುದು. ಬಟ್ ಬಿಗ್ ಬಾಸ್ದು ಕೂಡ ತಪ್ಪಿದೆ.
ಇವಾಗ ಟಾಸ್ಕ್ ಅಂತ ಕೊಡ್ತಿರ್ಬೇಕು ಅಂತಂದರೆ ಅಲ್ಲಿ ಆಲ್ರೆಡಿ ಆ ಒಂದು ಗ್ಲಾಸ್ನ ಅಟ್ಲೀಸ್ಟ್ ಕವರ್ ಮಾಡ್ಬೋದಾಗಿತ್ತು, ಅಥವಾ ಆ ಒಂದು ಆ್ಯಂಗಲ್ ಕಾಣಿಸೋ ರೀತಿಯಲ್ಲಿ ಆ ಒಂದು ಬೋರ್ಡ್ಗಳನ್ನ ಇಡಬಾರ್ದಾಗಿತ್ತು. ಇಲ್ಲಿ ಓನ್ಲಿ ಧನರಾಜ್ ಮೇಲೇ ತಪ್ಪು ಅಂತ ಹೇಳೋದು ಕೂಡ ತಪ್ಪಾಗುತ್ತೆ. ಜೊತೆಗೆ ಕ್ಯಾಪ್ಟನ್ ಹನುಮಂತು ಕೂಡ ಅದನ್ನು ನೋಡ್ಕೊಬೇಕಿತ್ತು. ಒಂದು ವೇಳೆ ನೋಡಿದ್ರು ಕೂಡ, ನೋಡಿದಾರೋ ನೋಡಿಲ್ವೋ ನನಗಂತೂ ಗೊತ್ತಿಲ್ಲ, ಬಟ್ ನೋಡಿದರೆ ಸೊ ಅದನ್ನು ಹೇಳ್ಬೋದಾಗಿತ್ತು ನೋಡಬೇಡಿ ಅಂತ. ಅಟ್ಲೀಸ್ಟ್ ಮಂಜಾನ ನೋಡಿದ್ರು, ಬಟ್ ಮಂಜಾನ ಇನ್ನೂ ಸ್ವಲ್ಪ ಲೌಡಾಗಿ ಅಟ್ಲೀಸ್ಟ್ ಇವನಿಗೆ ಹೇಳ್ಬೋದಾಗಿತ್ತು, ಯಾರಿಗೆ, ಹನುಮಂತನಿಗೆ ಹೇಳ್ಬೋದಾಗಿತ್ತು. ಸೊ ಹನುಮಂತ ಒಂದು ವೇಳೆ ಹೇಳಿದ ಮೇಲೂ ಮಾಡಿಲ್ಲ ಅಂದರೆ ಹನುಮಂತನ ತಪ್ಪು ಅಂತ ಹೇಳ್ಬೋದಾಗಿತ್ತು. ಇಲ್ಲಿ ಹನುಮಂತ ನೋಡಿದಾನ ಇಲ್ವೋ ಗೊತ್ತಿಲ್ಲ, ಯಾಕಂತಂದರೆ ಅಲ್ಲಿ ಒಂದು ಟೈಮಲ್ಲಿ ನೋಡಿದ್ರೆ ಹನುಮಂತ ಅದನ್ನು ಕೇರ್ಫುಲ್ಲಾಗಿ ನೋಡ್ತಾ ಇದ್ದ. ಸೊ ಧನರಾಜ್ ಅವರು ಸ್ವಲ್ಪ ಧನರಾಜ್ ಅಲ್ಲ, ರಜತ್ ಅವರು ಸ್ವಲ್ಪ ತಲೆ ಈ ಕಡೆಗೆ ಹಾಕ್ತಾ ಇದ್ರು ಕೂಡ ನೋಡಬೇಡಿ ಅಂತಲೇ ಹೇಳ್ತಿದ್ದ ಹೊರತು. ಸೊ ಧನರಾಜ್ ಅವನಿಗೆ ಕಂಡಿಲ್ಲ ಅಂತ ಅನಿಸುತ್ತೆ. ಬಟ್ ನಮಗೇನಂತಂದರೆ ಇವಾಗ ಟಿ ವಿನಲ್ಲಿ ಅಲ್ಲಿ ನೀಟಾಗಿ ಅವನ ಮೇಲೆ ಫೋಕಸ್ ಮಾಡಿಸ್ತಾರೆ, ಯಾರ ಮೇಲೆ, ಅಲ್ಲಿ ಆಡ್ತಿರೋವಂಥವ್ರ ಮೇಲೆ. ಇವಾಗ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಧನರಾಜ್ ಅವ್ನು ನೋಡ್ತಿದ್ದಾನೆ ಮಿರರ್ ಕಡೆಗೆ ಅಂತ. ಬಟ್ ಅಲ್ಲಿ ಆನ್ ಸ್ಪಾಟ್ ಇದ್ದಾಗ ಸೊ ಅಲ್ಲಿ ಕ್ಯಾಪ್ಟನ್ ಹನುಮಂತ ಕಂಡಿಲ್ಲ ಅಂತ ಅನ್ಕೊತೀನಿ. ಒಂದು ವೇಳೆ ಕಂಡಿದ್ದಿದ್ರೆ ಅವ್ನು ನೋಡಬೇಡ ಅಂತಲೇ ಹೇಳ್ತಿದ್ದೇನು. ಸೊ ಅಲ್ಲಿ ಒಪ್ಕೊಂಡೆ, ಅಟ್ಲೀಸ್ಟ್ ಧನರಾಜ್ ಒಪ್ಕೊಂಡಿದ್ದಾನೆ, ಅದು ಕಾಣಿಸಿದೆ ಅಂತ. ಸೊ ಅದಕ್ಕೋಸ್ಕರನೇ ಇಲ್ಲಿ ಆ ಒಂದು ಎಲಿಮಿನೇಷನ್ ಇವತ್ತಿಂದು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಯಾವ ರೀತಿಯೂ ಏನಾಗುತ್ತೋ ಗೊತ್ತಿಲ್ಲ ಅಲ್ಲಿ. ಆ್ಯಂಡ್ ಧನರಾಜ್ ಕೂಡ ಒಪ್ಕೊಂಡಿದ್ದಾನೆ, ಸೊ ನಾನೇ ಹೋಗ್ತೀನಿ ಒಂದು ವೇಳೆ ಓಟ್ಸ್ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಮಾತುಗಳು ಹೇಳ್ತಿದ್ದಾನೆ. ಸೊ ನೋಡಬೇಕು ಬಿಗ್ ಬಾಸ್ ಅವ್ರು ಯಾವ ರೀತಿಯಲ್ಲಿ ಏನು ಡಿಸಿಷನ್ ತೊಗೊತಾರೆ ಅನ್ನೋ ರೀತಿಯಲ್ಲಿ. ಸೊ ನೋಡುವ, ಯಾಕಂದರೆ ನಾಳೆ ಒಂದು ಎಪಿಸೋಡ್ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಹಾಗೇನಾದರೂ ಮಿಡ್ ವೀಕ್ ಎಲಿಮಿನೇಷನ್ ಮಾಡಬೇಕು ಅಂತಿದ್ರೆ ಸೊ ಮೇ ಬಿ ನಾಳೆ ಮಾಡ್ತಾರಾ, ಅಥವಾ ಇದನ್ನು ಆ ಒಂದು ಕಾರಣ ಇಟ್ಕೊಂಡು ಕ್ಯಾನ್ಸಲ್ ಮಾಡ್ತಾರಾ ಅಂತ ಕೂಡ ನೋಡಬೇಕಾಗುತ್ತೆ. ಓಕೆ, ಸೊ ನನಗನ್ಸಿರೋದು ನೋಡಿದ್ರೆ ಹಂಚ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.